ರಾಜ ಯಾಕೆ ಓಡ್ ಬರ್ತಿದ್ದೀರಾ? ಏನಾಯ್ತು? ಅತ್ತೆ ಒಂದು ಗುಡ್ ನ್ಯೂಸ್. ಲಡ್ಡು ಪಾರ್ಸೆಲ್ ಬಂದಿರೋದು ನಮ್ಮ ಮನೆಗಲ್ಲ, ಪಕ್ಕದ ಕ್ರಾಸ್ ಅಲ್ಲಿರೋ MP ಅವ್ರ ಮಿಸಸ್ ಮಹಾಲಕ್ಷ್ಮಿ ಇದಾರಲ್ವಾ, ಅವ್ರಿಗೆ ಬಂದಿರೋದು. ಬೈ ಮಿಸ್ ಆಗಿ ನಮ್ಮ ಮನೆಗೆ ಬಂದಿದೆ ಅಷ್ಟೇ. ಹೌದಾ ರಾಜ? ನಿಜನಾ? ಹೌದು ಆಂಟಿ, ಈ ವಿಷಯ ನಿಜಾನೇ. ನಾನು ಅವತ್ತೇ ರಾಜನಿಗೆ ಹೇಳ್ದೆ ಇದನ್ನ ಯಾವ್ದನ್ನು ನಂಬೇಡ ಅಂತ. ಆದ್ರೆ ಅವನ್ ಗಾಬರಿ ಆಗಿದ್ದಲ್ದೆ ನಮ್ಮನ್ನೆಲ್ರೂ ಗಾಬರಿ ಮಾಡ್ಬಿಟ್ಟ. ಬೇಕಿದ್ರೆ ಆ ಕವರ್ನ ನೀವೇ ಚೆಕ್ ಮಾಡಿ. ಹೆಸರು ಮಾತ್ರ ನಿಮ್ದಷ್ಟೇ, ಆದ್ರೆ ಅಡ್ರೆಸ್ ಬೇರೆನೇ ಇದೆ. ಹೌದು ರಾಣಿ, ನೀನ್ ಹೇಳ್ತಿರೋದು ಸರಿನೇ. ಅದು ಅಲ್ಲದೆ ಯಾರಿಗಾದ್ರೂ ನನ್ನನ್ನು ಕೊಲೆ ಮಾಡಿ ಏನ್ ಪ್ರಯೋಜನ ಹೇಳು? ಅದಕ್ಕೆ ಕಂಪ್ಲೇಂಟ್ ಕೊಡೋದು ಬೇಡ ಅಂದ್ರೆ. ಈ ಕವರ್ ಈಗ ಸಿಕ್ಕಿದ್ ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ಇವ್ನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಕಂಪ್ಲೇಂಟ್ ಅಂತ ಹೋಗ್ಬಿಡ್ತಿದ್ದ. ರಾಣಿ ನನ್ನ ಜೀವನ ಕಾಪಾಡೋದಲ್ದೆ MP ಅವ್ರ ಮಿಸಸ್ ಜೀವನ ಕಾಪಾಡ್ಬಿಟ್ಲು. ರಾಜ, ನೀನ್ ಸುಮ್ಮನೆ ಆ ಸ್ವಾಮೀಜಿ ಮೇಲೆ ಅನುಮಾನ ಪಟ್ಟೆ ಕಣೋ. ಪಾಪ ಅವರು ಒಂದ್ ಪ್ರಸಾದನೇ ಕಳ್ಸಿಲ್ಲ ಅನ್ಸುತ್ತೆ. ಹಬ್ಬ, ಅಂತೂ ಒಂದು ದೊಡ್ಡ ಸಮಸ್ಯೆ ಬಗೆಹರಿತು. ಬೈದಿವೆ ರಾಜಾ, ಆ MP ಅವ್ರ ಮನೆಗೆ ಒಂದು ಫೋನ್ ಮಾಡಿ ನಮ್ಮ ಮನೆಗೆ ಈ ಥರ ಒಂದು ಪಾರ್ಸಲ್ ಬಂದಿತ್ತು ಅಂತ ಇನ್ಫಾರ್ಮ್ ಮಾಡಿಬಿಟ್ರು ಅಲ್ವಾ? ಸರಿ ಅತ್ತೆ. ಹಬ್ಬ, ಬಂದಿರೋ ದೊಡ್ಡ ಪ್ರಾಬ್ಲಮ್ ಬಗೆಹರಿತು. ನಾನೇನಾದರೂ ಕವರ್ ಚೇಂಜ್ ಮಾಡದೆ ಹೋಗಿದ್ರೆ ನಾನು ಸಿಕ್ಕಾಕೊಳ್ತಿದ್ದೆ. ಶಿವಾನಿ, ನೀನು ಪಕ್ಕಾ ಬ್ರಿಲಿಯಂಟ್.